ಎಷ್ಟು ವರುಷಗಳ ಕಾಲ ಬದುಕ್ತೀವಿ ಅನ್ನೋದು ಮಹತ್ವದ್ದಲ್ಲ, ಎಷ್ಟು ಕರುಣಾಮಯಿಗಳಾಗಿ ದಯಾವಂತರಾಗಿ ಬದುಕ್ತೀವಿ ಅನ್ನೋದು ಭಾಳ ಮಹತ್ವಪೂರ್ಣವಾದ ಸಂಗತಿ. ಈಗ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಿ ಇನ್ನೊಂದು ಪ್ರಾಣಿಯನ್ನು ಹಿಂಸೆ ಮಾಡಿ ಎಲ್ಲರಿಗೂ ದುಃಖವನ್ನು ಕೊಟ್ಟು ದುಮ್ಮಾನವನ್ನು ಕೊಟ್ಟು ಮನೆಗೆ ಬ್ಯಾಡಾಗಿ ಓಣ್ಯನವ್ರಿಗೆ ಬ್ಯಾಡಾಗಿ ಊರವ್ರಿಗೆ ಬ್ಯಾಡಾಗಿ ಹಿಂಸಾವಾದಿಯಾಗಿ 100 ವರ್ಷ ಬದುಕೋದ್ರೊಳಗೆ ಅರ್ಥ ಇಲ್ಲ. ಮನುಷ್ಯನೇ 100 ವರ್ಷ ಬದುಕಬೇಕಂತೇನಿಲ್ಲ, ಎಲ್ಲರಿಗೂ ಹಿಂಸೆ ಮಾಡ್ಕೋತ 100 ವರ್ಷ ಬದುಕಬೇಕಂತೇನಿಲ್ಲ. 3 ವರ್ಷ ಬದುಕು, ಆದರೆ ಯಾರಿಗೂ ತ್ರಾಸು ಕೊಡಬೇಡ. ಯಾವ ಪ್ರಾಣಿ ಪಶು ಪಕ್ಷಿಗಳನ್ನು ಕೊಲ್ಲಲಿಕ್ಕೆ ಹೋಗಬೇಡ, ಚಿತ್ರ ಹಿಂಸೆ ಕೊಡಾಕ ಹೋಗಬೇಡ. ಒಂದಿಷ್ಟು ಕರುಣಾವಂತನಾಗಿ ಬದುಕೋದನ್ನು ಕಲಿ. ಈ ಕರುಣೆ, ಈ ದಯೆಗೆ ಮಾನವೀಯ ಮೌಲ್ಯಗಳಂತ ಕರೀತಾರೆ. ನಿನ್ನ ಬದುಕಿನ ಮೌಲ್ಯ ಹೆಚ್ಚಾಗಬೇಕಾಗಿತ್ತಂದ್ರೆ ಈ ಮೌಲ್ಯಗಳನ್ನು ರೂಢಿಸಿಕೊಂಡು ಬದುಕಬೇಕು, ಮೈಗೂಡಿಸಿಕೊಂಡು ಬದುಕಬೇಕು. ಅಂತರಂಗದೊಳಗೆ ಅದೇ ಭಾವ ತುಂಬಿರಬೇಕು. ಅಂದಾಗ ನಿನ್ನ ಬದುಕಿನ ಬೆಲೆ ಹೆಚ್ಚಾಗ್ತದೆ ಹೊರತು ಇರದಿದ್ರಾಗುವುದಿಲ್ಲ. ಅದಕ್ಕೊಂದಿಷ್ಟು ನೀ ಏನು ಮಾಡು, ಅಹಿಂಸಾವಾದಿಯಾಗಿ ಬದುಕೋದನ್ನು ಕಲಿ. ಒಂದಿಷ್ಟು ಜಗತ್ತಿನೊಳಗೆ ನಮ್ಮ ಸುತ್ತಮುತ್ತ ಹಕ್ಕಿ ಪಕ್ಷಿಗಳು ಬದುಕ್ತಿರ್ತಾವೆ, ನಮ್ಮ ಕಣ್ಣು ಮುಂದನ ಹಾರ್ತಿರ್ತಾವೆ, ನಮ್ಮ ಎದುರಿಗೆನ ಹಾಡ್ತಿರ್ತಾವೆ. ಒಮ್ಮೆರ ಯಾರಿಗಾರ ಬಂದ ತ್ರಾಸು ಕೊಟ್ಟಾವೇನು? ಯಾರಿಗಾರ ಏನಾರ ಅಂದಾವೇನು? ಇನ್ನೊಬ್ಬರ ಕಣ್ಣಾಗ ನೀರು ತರುವಂಗೆ ನಡ್ಕೊಂಡಾವೇನು ಹಕ್ಕಿ ಪಕ್ಷಿಗಳು? ಏನಿಲ್ಲ. ಎಷ್ಟು ಸುಂದರವಾಗಿ ಬದುಕ್ತವೆ. ನೀವು ಒಂದಿಷ್ಟು ಕಾಳು ಹಾಕಿದ್ರೂ ಅವು ನಿಮಗೆ ಬೈಯೋದಿಲ್ಲ. ಮತ್ತು ನೀವು ನನಗೆ ಕಾಳು ಹಾಕಿಲ್ಲಲ್ಲ, ನೀವೆಂಥವ್ರು ಅಂತ 1 ದಿವಸ ಬಂದು ಮನೆ ಮುಂದೆ ನಿಂತು ಬೈದವನು? ಬೈದಿಲ್ಲ. ನಮ್ಮದು ಹಂಗಾಗೋದಿಲ್ಲ. ಮಾವ ಲಗ್ನ ಆಗೋ ವ್ಯಾಳ್ಯಕ್ಕೆ ಒಂದಿಷ್ಟು ವರದಕ್ಷಿಣೆ ಕಡಿಮೆ ಕೊಟ್ಟಿದ್ದಂದ್ರೆ ಮನೆ ಮುಂದೆ ನಿಂತು ನೋಡ್ಬೇಕು ಅಳಿಯನ ಅವತಾರ. ಹಿಂಗೆ ಒಮ್ಮೆರ ಹಕ್ಕಿ ಪಕ್ಷಿಗಳು ಮನೆ ಮುಂದೆ ಬಂದು ನಿಂತು ಬೈಯೋದಾಗಲಿ, ಅನ್ನೋದಾಗಲಿ, ಆಡೋದಾಗಲಿ, ಹಿಂಸಾ ಕೊಡೋದಾಗಲಿ ಮಾಡೇವೇನು? ಒಂದು ಪಕ್ಷಿ ಮಾಡಿಲ್ಲ. ಎಷ್ಟು ಆನಂದವಾಗಿ ಸಂತೋಷದಿಂದ ಬಾಳಿ ಬದುಕ್ತಾವು ನೋಡಿ. ಒಂದಿಷ್ಟು ಕಲಿ. ಹಕ್ಕಿ ಪಕ್ಷಿಗಳನ್ನಾದರೂ ನೋಡು. ಒಂದಿಷ್ಟು ಯಾರಿಗೂ ತ್ರಾಸು ಕೊಡಲಾರ್ದಂಗೆ ಸಿಕ್ಕ್ರ ತಿಂತಾವು, ಸಿಗದಿದ್ರ ಮತ್ತು ಮುಂದಿನ ಸ್ಥಳಕ್ಕೆ ಹಾರ್ಕೋತ ಹೋಗಿ ಬದುಕ್ತಾವು. ಹಾಗೆ ನೀನು ಅವುಗಳನ್ನು ನೋಡಿಯಾದರೂ ಸಂತೋಷವಾಗಿ ಬದುಕೋದನ್ನು ಕಲಿ. ಶಾಂತನಾಗಿ ಜೀವನವನ್ನು ಸಾಗಿಸೋದನ್ನು ರೂಢಿಸಿಕೋ. ಆದ್ರೆ ಇನ್ನೊಬ್ಬರಿಗೆ ನೋವು ಕೊಡಕ್ಕೆ ಹೋಗಬೇಡ, ಇನ್ನೊಬ್ಬರಿಗೆ ತ್ರಾಸು ಕೊಡಬೇಡ. ಕಲ್ಯಾಣದೊಳಗೆ ಒಂದು ಘಟನಾ ನಡೀತು 12ನೇ ಶತಮಾನದೊಳಗೆ. ಅಂದಿನ ಕಾಲಗತಿಯೊಳಗೆ ಹೇಗಿತ್ತು ಅಂತ ಕೇಳಿದ್ರೆ ಈಗಿನಂಗೆ ಇರಲಿಲ್ಲ. ಈಗಿನಂಗಂದ್ರೆ ಈಗೂ ಸಹಿತ ಇನ್ನೂ ಅದು ಛಾಯಾ ಅದ, ಇನ್ನೂ ಹೋಗಿಲ್ಲ ಪರಿಪೂರ್ಣ. ಅವಾಗ ಹೇಗಿತ್ತು? ಅಸಮಾನತೆ ತುಂಬಿತ್ತು, ವರ್ಣ ಭೇದವಿತ್ತು, ವರ್ಗ ಭೇದವಿತ್ತು, ಲಿಂಗ ಭೇದವಿತ್ತು, ಅಸ್ಪೃಶ್ಯತಾ ತುಂಬಿತ್ತು. ಬರೀ ತಲೆಯೊಳಗೆ ನಾವು ಶ್ರೇಷ್ಠ, ನೀವು ಕನಿಷ್ಠ, ನಾವು ಹೆಚ್ಚ, ನೀವು ಕಡಿಮೆ, ನಾವು ಅಂಥವರು, ನೀವು ಇಂಥವರು.
ಬರೀ ಸಮಾಜದೊಳಗೆ ಅದೇ ತುಂಬಿತ್ತು. ಜಗತ್ತು ಹೇಗಿತ್ತು? ಕತ್ತಲಮಯವಾಗಿತ್ತು. ಯಾವ ಕತ್ತಲೆ? ಅಜ್ಞಾನದ ಕತ್ತಲೆ ತುಂಬಿತ್ತು. ಇಂಥ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸುವುದಕ್ಕಾಗಿ ಸೂರ್ಯ ಬಂದರೆ ಹೆಂಗೆ ಜಗತ್ತಿನ ಕತ್ತಲೆ ಕಳೀತದಲ್ಲ, ಹಾಗೆ 12ನೇ ಶತಮಾನದೊಳಗೆ ಬಸವಣ್ಣ ಅನ್ನುವಂಥ ಸೂರ್ಯದೇವ ಹೀಗ ಬಂದ ಅಜ್ಞಾನದ ಕತ್ತಲೆ ಕಳೀತು. ಅಂಥ ಬಸವಣ್ಣನವರ ಕಾಲದೊಳಗೆ ಯಾವ ಘಟನೆ ನಡಿಬಾರ್ದಾಗಿತ್ತು ಅಂಥದ್ದೊಂದು ನಡೆದು ಹೋಯಿತು. ಏನು ಅಸಮಾನತೆ ತುಂಬಿತ್ತಲ್ಲ, ಮೇಲ ಕೀಳ, ಹೆಚ್ಚ ಕಡಿಮೆ, ಉಚ್ಚ ನೀಚ ಅನ್ನುವಂಥ ಭಾವ ತುಂಬಿತ್ತಲ್ಲ, ಏನು ನೋಡಬೇಕು? ಕೆಳಗಿನವರು ಮ್ಯಾಲಿನವರು ಜಾಗಕ್ಕೆ ಹೋಗುವಂಗಿರಲಿಲ್ಲ, ಅವರ ಶಬ್ದಗಳನ್ನು ಕೇಳುವಂಗಿರಲಿಲ್ಲ, ಅವರ ಮಂತ್ರ ಪಠಣವನ್ನು ಆಲಿಸಲಾರ್ದಂಗಿತ್ತು ಪರಿಸ್ಥಿತಿ. ಇಂಥ ಒಂದು ಕಾಲಘಟ್ಟದೊಳಗೆ ಒಂದು ದಿವಸ ಒಬ್ಬ ಶರಣರು ಹೊರಟಿದ್ರು ಹಾದಿ ಹಿಡ್ಕೊಂಡು. ಹೋಗುವಾಗ ಯಾರು ಶ್ರೇಷ್ಠರು ಅಂತ ಭಾವಿಸಿಕೊಂಡಿದ್ರಲ್ಲ, ಅವರು ಯಜ್ಞ ಮಾಡ್ತಿದ್ರು. ಮಾಡುವಾಗ ಮಂತ್ರ ಘೋಷ ನಡೆದಿತ್ತು, ಮಂತ್ರ ಪಠನ ನಡೆದಿತ್ತು. ಈ ಕೆಳವರ್ಗದ ಶರಣರು ಹಾದಿ ಹಿಡ್ಕೊಂಡು ಹೊರಟಿದ್ರಲ್ಲ, ಯಾವುದೋ ಒಂದು ಕಾರ್ಯದ ನಿಮಿತ್ತ ಹೊರಟಿದ್ರು. ಇವರಿಗೆ ಆ ಮಂತ್ರ ಘೋಷ ಕೇಳಿ ಬಂತು. ಆವಾಗ ಅವರು ತಮ್ಮ ಕಾರ್ಯ ಕೆಲಸಕ್ಕೆ ಹೋಗೋದನ್ನು ಬಿಟ್ಟು ಕೇಳ್ಕೋತ ಅಲ್ಲೇ ನಿಂತರು, ಮಂತ್ರ ಕೇಳ್ಕೋತ. ಆವಾಗ ಅವರು ಮೇಲ್ವರ್ಗದವ್ರು ಇದ್ರಲ್ಲ, ಅದರಾಗ ಒಬ್ಬ ಮನುಷ್ಯ ನೋಡಿದ, ಇವ ನಮಗಿಂತ ಭಾಳ ಕನಿಷ್ಠ ಅದಾನ, ಕೆಳವರ್ಗದ ಮನುಷ್ಯ ಅದಾನ, ಮತ್ತು ಇಂಥವ ಒಬ್ಬ ನಮ್ಮ ಸ್ಥಳದೊಳಗೆ ಬಂದು ನಮ್ಮ ಮಂತ್ರಗಳನ್ನು ಕೇಳಿದಲ್ಲ, ನಮ್ಮ ಯಜ್ಞ ಯಾಗವೆಲ್ಲ ನಿಷ್ಫಲ ಆಯ್ತಲ್ಲ, ನಮ್ಮ ಮಂತ್ರಗಳೆಲ್ಲ ಮಲಿನಾದವಲ್ಲ ಇವ ಕೇಳಿದ್ದಕ್ಕಂತ ತಿಳ್ಕೊಂಡು ನೋಡಿದವ ಒಬ್ಬ ಹೋಗಿ ಅವ್ರ ಹಿರಿಯರಿಗೆ ತಿಳಿಸಿದ. ಅವರೆಲ್ಲರೂ ಕೂಡಿ ಬಂದು ನಿಂತು ನೋಡ್ತಾರ, ಇವ ತನ್ಮಯನಾಗಿ ಮಂತ್ರಗಳನ್ನು ಕೇಳುತ್ತಿದ್ದ. ಕೇಳೋದ್ರೊಳಗೆ ಮಗ್ನಾಗಿದ್ದ, ಮುಳುಗಿ ಹೋಗಿದ್ದ. ಮೇಲ್ವರ್ಗದವರೆಲ್ಲರೂ ಬಂದರು, ನಮ್ಮ ಮಂತ್ರ ಮೈಲಿಗೆ ಆದವಲ್ಲ, ಇವ ಕೇಳಿದ್ನಲ್ಲ, ನಮ್ಮ ಪೂಜೆ ಪುನಸ್ಕಾರ ಎಲ್ಲವೂ ವ್ಯರ್ಥ ಆಯ್ತಲ್ಲ ಅಂತ ತಿಳ್ಕೊಂಡು ಹೀಗೆ ಹೊಡೆದ್ರಲ್ಲ, ಮನಸ್ಸಿಗೆ ಬಲ್ಲಂಗೆ ಹೊಡೆದ್ರು. ಅಂದಿಲ್ಲ, ಆಡಿಲ್ಲ, ಯಾರಿಗೂ ನೋವ ಕೊಟ್ಟಿಲ್ಲ, ಆದರೂ ಮನಸ್ಸಿಗೆ ಬಲ್ಲಂಗೆ ಹೊಡೆದ್ರು. ಎಷ್ಟು ಹೊಡೆದ್ರು? ಕಣ್ಣು ಗುಡ್ಡಿ ಕಿತ್ತು ಹೋಗುವಂಗೆ ಹೊಡೆದ್ರು, ಮೈಯೆಲ್ಲ ರಕ್ತ ಸಿಕ್ತಾಗುವಂಗೆ ಹೊಡೆದ್ರು. ಆವಾಗ ಮೂರ್ಛೆ ಹೋಗಿ ಕೆಳಗೆ ಬಿದ್ದ. ಆವಾಗ ಹೊಡೆದವ್ರು ಇದ್ರಲ್ಲ ಮೇಲ್ವರ್ಗದವರು, ಅವ್ರಿಗೆ ಅನಿಸಿತು ಇನ್ನೇನು ಬದುಕುವುದಿಲ್ಲ, ಇಲ್ಲಿ ನಿಂತ್ರೆ ನಮಗೆ ಅಪಾಯ ತಪ್ಪಿದ್ದಲ್ಲ ಅಂತ ತಿಳ್ಕೊಂಡು ಅವರು ಹೋದರು. ಈ ಶರಣರು ಕೆಳಗೆ ಮೂರ್ಛೆಗೊಂಡು ಬಿದ್ದಿದ್ರು. ಅಷ್ಟೊತ್ತಿಗೆ ಅದ ಹಾದಿ ಹಿಡ್ಕೊಂಡು ಒಬ್ಬ ವ್ಯಕ್ತಿ ಬಂದ. ಕೆಳಗೇನು ಬಿದ್ದಿದ್ದಲ್ಲ ಈ ಶರಣ, ಇವರನ್ನು ನೋಡಿ ಆ ವ್ಯಕ್ತಿ ಬಂದು ಕೈ ಕೊಟ್ಟು ಮ್ಯಾಲೆ ಎಬ್ಬಿಸಿದ. ಯಾರಿಗೆ ಕಣ್ಣು ಕಾಣಿಸ್ತಿರ್ಲಿಲ್ಲಲ್ಲ, ಯಾರು ಮೈಯೆಲ್ಲ ರಕ್ತ ಸಿಕ್ತಾಗುವಂಗೆ ಹೊಡೆಸ್ಕೊಂಡಿದ್ರಲ್ಲ, ಆ ಶರಣರು ಹೇಳಿದರು, ಬಸವಣ್ಣನವರಿಗೆ ಶರಣು ಶರಣಾರ್ಥಿ ಅಂದರು. ಆವಾಗ ಆ ವ್ಯಕ್ತಿ ಬಂದು ಕೈ ಎತ್ತಿ ಎಬ್ಸಿದ್ರಲ್ಲ, ಅವರು ಬಸವಣ್ಣನವರಾಗಿದ್ದರು. ಆವಾಗ ಅವ್ರಿಗೆ ಆಶ್ಚರ್ಯ, ಶರಣರೇ ನಿಮಗರ ಕಣ್ಣ ಕಾಣುವುದಿಲ್ಲ,
ಕಣ್ಣು ಗುಡ್ಡಿ ಕಿತ್ತು ಹೋಗುವಂಗ ಹೊಡೆದಾರ, ಮೈಯೆಲ್ಲ ರಕ್ತ ಸುರಿಯಾಕತ್ಯದ. ಮತ್ತು ಕಣ್ಣು ಕಾಣಲಾರದಂಗೆ ಹೊಡೆದ್ರೂ ಸಹಿತ ನಾ ಮತ್ತು ಕೈ ಕೊಟ್ಟು ನಿಮ್ಮನ್ನು ಎಬ್ಬಿಸಿದ್ನೆಲ್ಲ, ನಾನಾ ಬಸವಣ್ಣ ಅನ್ನೋದು ನಿಮಗೆ ಹೇಗೆ ಗೊತ್ತಾಯಿತು ಅಂತ ಅವರು ಪ್ರಶ್ನೆ ಮಾಡಿದರು. ಅವಾಗೊಂದು ಅದ್ಭುತವಾದ ಮಾತು ಹೇಳ್ತಾರೆ ಅವರು ಶರಣರು. ಈ ಜಗತ್ತಿನೊಳಗೆ, ಈ ಕಲ್ಯಾಣದೊಳಗೆ ಬಿದ್ದವರನ್ನು ಕೈ ಕೊಟ್ಟು ಎಬಿಸುವಂಥವರು ಪ್ರಪಂಚದೊಳಗೆ ಬಸವಣ್ಣನವ್ರನ್ನ ಬಿಟ್ಟರೆ ಮತ್ತೊಬ್ಬರು ಸಿಗುವುದಿಲ್ಲ. ಆದ್ದರಿಂದ ನೀವೇ ಬಸವಣ್ಣನವರನ್ನೋದು ನನ್ನ ಅಂತರಂಗ ಹೇಳ್ತದ. ಕಣ್ಣರಿಯದಿದ್ದರೂ ಕರುಳರಿಯದೆ. ಏನು ಮಾತು ಹೇಳ್ಯಾರವರು. ಕಣ್ಣು ಕಾಣಿಸದೇ ಇರಬಹುದು, ಒಳಗೊಂದು ಕರುಳದಲ್ಲ, ಅದು ಹೇಳಕತ್ತದ. ಏನು? ನಿನ್ನ ಎಬ್ಬಿಸಿದವರು ಬೇರೆ ಯಾರು ಅಲ್ಲ, ವಿಶ್ವಗುರು ಜಗದ ಜ್ಯೋತಿ ಬಸವಣ್ಣನವರಂತ ಕರುಳು ಹೇಳಕತ್ಯದ. ಇದೇ ಧರ್ಮ ಅಲ್ಲೇನು? ಇದೇ ಅಹಿಂಸಾ ಅಲ್ಲೇನು? ಇನ್ನೊಬ್ಬರ ಕಷ್ಟ ಕಾಲದೊಳಗೆ ನೆರವಾಗೋದು, ಬಿದ್ದವರನ್ನು ಒಂದಿಷ್ಟು ಎಬ್ಬಿಸೋ, ಯಾರಾದರೂ ಒಂದಿಷ್ಟು ಎದೆಗುಂದಿ ಭಯಪಟ್ಟು ಜೀವನದೊಳಗೆ ಜಿಗುಪ್ಸೆ ಪಟ್ಟಿದ್ರು ಅಂದ್ರೆ ಅವರೊಳಗೆ ಒಂದಿಷ್ಟು ಉತ್ಸಾಹದ ಚಿಲುಮೆಯನ್ನು ತುಂಬೋದೇ ಧರ್ಮಲ್ಲೇನು? ಅದಕ್ಕೆ ಬರೆದರವರು ಏನು? ದಯವಿಲ್ಲದ ಧರ್ಮವು ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲದ ಧರ್ಮವು ಅದಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ, ದಯವಿಲ್ಲದ ಧರ್ಮವು ಆದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ, ಕೂಡಲ ಸಂಗಯ್ಯ, ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ, ದಯವಿಲ್ಲದ ಧರ್ಮವು ಅದಾವುದಯ್ಯ. ಎಷ್ಟು ಚಲೋ ಬರೆದರವರು ಬಸವಣ್ಣವರು. ದಯ ಇಲ್ಲದ ಧರ್ಮ ಅದೇ ಉದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ. ಏನು ಅದ್ಭುತ ಬರದಾರ. ಧರ್ಮ ಯಾವುದ್ಯಾಕಾಗವಲ್ದ್ಯಾಕ? ಜಗತ್ತಿನೊಳಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನೂರಾರು ಧರ್ಮಗಳದಾವು. ಅದು ಪ್ರಶ್ನೆ ಅಲ್ಲ. ಆ ಧರ್ಮದೊಳಗೆ ಮಾನವೀಯ ಮೌಲ್ಯಗಳು ತುಂಬಿರಬೇಕು. ಒಂದು ಧರ್ಮದ ವೈಭವ, ಒಂದು ಧರ್ಮದ ಸಾರ ಸರ್ವಸ್ವ ಏನಂತ ಕೇಳಿದ್ರೆ ಮಾನವೀಯ ಮೌಲ್ಯ, ದಯೆ ಇರಬೇಕು. ಆ ಧರ್ಮದೊಳಗೆ ಒಂದಿಷ್ಟು ಪ್ರೀತಿ, ಕರುಣೆ, ವಾತ್ಸಲ್ಯ ತುಂಬಿರಬೇಕು. ಒಂದು ವೇಳೆ ಆಕಸ್ಮಿಕ ದ್ವೇಷ ಭಾವ ತುಂಬಿತ್ತು ಅಂದ್ರೆ ಅದು ಧರ್ಮ ಆಗೋದಿಲ್ಲ, ಅದು ಅಧರ್ಮವೇ ಸರಿ. ಒಂದು ಪರಿಪೂರ್ಣ ಧರ್ಮ ಆಗಬೇಕಾಗಿತ್ತಂದ್ರೆ ದಯೆ ಇರಬೇಕು. ದಯವೇ ಧರ್ಮದ ಮೂಲ. ಆ ಧರ್ಮದ ಮೂಲ ಯಾವುದು? ಧರ್ಮ ಯಾವುದರ ಆಧಾರದ ಮೇಲೆ ನಿಲ್ಲುತ್ತದ? ದಯದ ಆಧಾರದ ಮೇಲೆ ಧರ್ಮ ನಿಂತಿರ್ತದ ಹೊರತು ದಯನ ಇಲ್ಲಂದ ಬಳಿಕ ತಗೊಂಡೇನು ಮಾಡೋದು? ಈಗ ನಮ್ಮದು ಬದುಕು ನಡೆದಿಲ್ಲ ಏನು? 100 ವರ್ಷಗಳ ಬದುಕು ನಡೆದೈತಿ.
ಯಾವುದರ ಆಧಾರದ ಮೇಲೆ ನಡೆದೈತಿ? ಒಳಗೊಂದು ಚೈತನ್ಯ ಅದ ಅಂತ ತಿಳ್ಕೊಂಡು ನಡೆದದ. ಚೈತನ್ಯ ಹೀಗೆ ಒಂದಿಷ್ಟು ತೆಗೆದಿಟ್ಟಿವಿ, ಶರೀರಕ್ಕೆ ಬೆಲೆ ಬರ್ತದೆ. ಒಳಗೊಂದು ಜೀವಜ್ಯೋತಿ ಅದಲ್ಲ, ಜೀವಜ್ಯೋತಿ ಹೋಯಿತು ಅಂದ್ರೆ ಶರೀರಕ್ಕೆ ಹೇಗೆ ಬೆಲೆ ಇಲ್ಲಲ್ಲ, ಹಾಗೆ ಧರ್ಮದ ಸಾರ ಸರ್ವಸ್ವವಾಗಿರತಕ್ಕಂಥ ದಯೆ ಹೋಯಿತು ಅಂದ್ರೆ ಧರ್ಮಕ್ಕೆ ಬೆಲೆ ಇಲ್ಲ. ಅದಕ್ಕೆ ಅವರು ಹೇಳಿದಾರ, ಎಲ್ಲ ಪ್ರಾಣಿಗಳ ಮೇಲೂ ಶಬ್ದ ಎಷ್ಟು ಚಲೋ ಬಳಸ್ಯಾರ ಅವರು. ಮನುಷ್ಯರೊಳಗೆ ಅಟ್ಟ ಅಂದಿಲ್ಲವರು. ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯ ಇರಲಿ, ಆ ದಯವೇ ಧರ್ಮದ ಮೂಲ ಆಗಿರಲಿ. ಅಷ್ಟೇ ಅಲ್ಲ, ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ. ಒಂದು ವೇಳೆ ನಿನ್ನ ಅಂತರಂಗದೊಳಗೆ ಒಂದಿಷ್ಟು ಕರುಣೆ, ದಯ ಅನ್ನುವಂಥ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಅನ್ನುವಂತಹ ಭಾವ ಇರದೇ ಇತ್ತು ಅಂದ್ರೆ ನಿನಗ ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ. ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ ಅಂಥವ್ರನ್ನವಲ್ಲ. ಯಾರು ಅಲ್ಲ? ಕೂಡಲ ಸಂಗಮ ದೇವವಲ್ಲ. ಅವರಿಂದ ಭಾಳ ದೂರ ಇರ್ತಾನೆ. ನಾವು ಎಷ್ಟೇ ಸಮೀಪಕ್ಕೆ ಹೋದ್ರೂ ಸಹಿತ ನಮ್ಮ ಸಮೀಪಕ್ಕೆ ಬರೋದಿಲ್ಲ. ಕೂಡಲ ಸಂಗಮ ದೇವ ನಮ್ಮಿಂದ ದೂರ ಆಗ್ತಾನೆ. ಇದರ ಅರ್ಥ ದೇವರು ಮೆಚ್ಚುವುದಿಲ್ಲ ಅಂತ ನಮ್ಮ ಬದುಕನ್ನು. ಆದ್ದರಿಂದ ನೀ ಏನು ಮಾಡು? ಹಿಂಸೆ ಕೊಡಾಕ ಹೋಗಬೇಡ. ಯಾವುದೇ ಪ್ರಾಣಿ ಇರಲಿ, ಪಶು ಇರಲಿ, ಪಕ್ಷಿ ಇರಲಿ, ಅಥವಾ ಮನುಷ್ಯ ಜೀವಿನೇ ಆಗಿರುವಲ್ದ್ಯಾಕ ತ್ರಾಸು ಕೊಡಬೇಡ, ನೋವು ಕೊಡಬೇಡ. ಅದೇ ಧರ್ಮ. ನಿನಗೆ ಯಾವುದು ಹಿಡಿಸೋದಿಲ್ಲ ಅದನ್ನು ಇನ್ನೊಬ್ಬರಿಗೆ ಮಾಡಲಾರ್ದಂಗಿರುವುದೇ ಧರ್ಮ. ಇದನ್ನು ವ್ಯಾಸ ಮಹರ್ಷಿ ಹೇಳಿಲ್ಲ ಏನು? ಎಷ್ಟು ಚಲೋ ಮಾತು ಹೇಳಿದಾರ. ಶ್ರೂಯತಾಂ ಧರ್ಮ ಸರ್ವಸ್ವಂ ಶ್ರುತ್ವಾ ಚೈವಾವಧಾರ್ಯತಾಂ ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ಎಷ್ಟು ಚಲೋ ಮಾತು ಹೇಳ್ಯಾರ. ನಿನಗ ಅಪಮಾನ ಆಗಲಿ, ಅಗೌರವವಾಗಲಿ, ಹಿಂಸೆ ಆಗಲಿ, ನಿಂದೆಯ ನುಡಿಗಳಾಗಲಿ ನಿನಗೆ ಹಿಡಿಸುವುದಿಲ್ಲ ಅಂದ ಬಳಿಕ ಅವನ್ನು ಇನ್ನೊಬ್ಬರಿಗೆ ಮಾಡಲಾರ್ದಂಗೆ ಇರೋದೇ ಧರ್ಮದ ಸಾರ ಸರ್ವಸ್ವ. ಎಷ್ಟು ಚಲೋ ಹೇಳ್ಯಾನ, ಎಲ್ಲರಿಗೂ ತಿಳಿಯುವಂಗೆ ಹೇಳ್ಯಾನ. ಈಗ ನೀವು ನನಗೆ ಬೈದ್ರಿ ಅಂದ್ರೆ ಮತ್ತು ನಾಳಿಂದ ಚಲೋ ಚಲೋ ಶಬ್ದ ಬೈಪಾಟ್ ಮಾಡ್ಕೊಂಡು ಬಂದಿರಿ. ನೀವು ನಮಗೆ ಬೈದ್ರಿ ಅಂದ್ರೆ ನನಗೆ ಹಿಡಿಸೋದಿಲ್ಲ. ಇದು ಗೊತ್ತದಲ್ಲ ನನಗೆ. ನೀವು ನನಗೆ ಬೈದ್ರೆ ನನಗೆ ಆಗಿ ಬರೋದಿಲ್ಲ. ನೀವು ನಮಗೆ ಅಗೌರವ ತೋರಿಸಿದ್ರೆ ಹಿಡಿಸೋದಿಲ್ಲ. ನೀವು ನಮಗೆ ಅಪಮಾನ ಮಾಡಿದ್ರೆ ನನಗೆ ಆಗಿ ಬರೋದಿಲ್ಲ ಅನ್ನೋದು ಗೊತ್ತೈತಿಲ್ಲ. ನಾನು ನಿಮಗೆ ಮಾಡಲಾರ್ದಂಗೆ ಇರೋದೇ ಧರ್ಮ. ನೋಡಿ ಎಷ್ಟು ಸರಳ ಇಲ್ಲ ಇದು. ನನಗೆ ಯಾವ್ದು ಹಿಡಿಸೋದಿಲ್ಲಲ್ಲ, ನನಗೆ ಯಾವ್ದು ಆಗಿ ಬರೋದಿಲ್ಲಲ್ಲ, ಅದನ್ನು ಇನ್ನೊಬ್ಬರಿಗೆ ಮಾಡಲಾರ್ದಂಗೆ ಇರೋದು. ಇನ್ನೂ ನಿಮಗೆ ತಿಳಿವಂಗೆ, ಇನ್ನೂ ಕೆಳಮಟ್ಟಕ್ಕೆ. ಈಗ ಮನೆಯೊಳಗೆ ಸೊಸಿ ಇರ್ತಾಳೆ, ಅಥವಾ ಸೊಸಿನ ಅಂತ ಇಟ್ಕೊಳ್ಳಿ. ತನ್ನ ತಾಯಿಗೆ ಬೈದ್ರೆ, ನಮ್ಮವ್ವಗೆ ಬೈದ್ರೆ ಮನಸ್ಸಿಗೆ ಹಚ್ಕೋತಾಳ, ದುಃಖ ಪಡ್ತಾಳೆ ಅನ್ನೋದು ಗೊತ್ತಿರೋದೈತಿಲ್ಲ. ನಮ್ಮ ಅವ್ವಗೆ ಬೈದ್ರೆ ಮನಸ್ಸಿಗೆ ಹಚ್ಕೋತಾಳ, ದುಃಖ ಪಡ್ತಾಳೆ ಅನ್ನೋದು ಗೊತ್ತಿರ್ತೈತಿಲ್ಲ. ಹಂಗೆ ನಮ್ಮ ಅತ್ತಿನೂ ಬೈದ್ರೆ ನಮ್ಮ ಅತ್ತಿಗೂ ದುಃಖ ಹಾಕದ, ತ್ರಾಸ ಪಡ್ತಾಳೆ ಅನ್ನೋದು ಧರ್ಮ. ನೋಡು, ಇದಕ್ಕಿಂತ ಮಿಗಿಲಾದ ಧರ್ಮ ಯಾವುದೂ ಇಲ್ಲ.